ಕಾಲಜ್ಞಾನಿ ಮಹಾಯೋಗಿ ಶ್ರೀ ವೇಮನ ಅವರ 614ನೇ ಜಯಂತಿಯನ್ನ ಇಂದು ಪಾವಗಡ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ರೆಡ್ಡಿ ಜನಸಂಘದ ಸಂಯುಕ್ತಾಶ್ರಯದಲ್ಲಿ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ರೆಡ್ಡಿ ಸಂಘದ ಅಧ್ಯಕ್ಷ ಹಾಗೆ ತುಮಲ್ ನಿರ್ದೇಶಕ ಚಂದ್ರಶೇಖರ ರೆಡ್ಡಿ ಅವರು ಮಾತನಾಡಿ, ಯೋಗಿ ವೇಮನರ 3600 ಕೃತಿಗಳು ಬೆಳಕಿಗೆ ಬಂದಿದ್ದು, ವಿದೇಶಿ ಕವಿ ಬ್ರೌನ್ ಅವರು 1400 ಕವನಗಳನ್ನು ಪ್ರಚಾರ ಮಾಡಿದ ಹಿರಿಮೆ ಸಲ್ಲುತ್ತದೆ ಎಂದರು. ಇನ್ನು ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಈಗಾಗಲೇ 30 ಲಕ್ಷ ರು ವೆಚ್ಚದಲ್ಲಿ 2 ನಿವೇಶನಗಳನ್ನು ಪರಿಶೀಲಿಸಲಾಗಿದೆ ಎಂದು ತಿಳಿಸಿದರು. ಸಂಘದ ನಿವೇಶನಕ್ಕಾಗಿ ಪುರುಷೋತ್ತಮ ರೆಡ್ಡಿ ಅವರು ಉಚಿತವಾಗಿ ಸ್ಥಳಾವಕಾಶ ನೀಡಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಸುಮಾರು 3600 ಕೃತಿಗಳು ಬೆಳಕಿಗೆ ಬಂದಿದ್ದಾವೆ. ವಿದೇಶಿ ಕವಿ ಬ್ರೌನ್ ಅವರು ಬಂದ್ಬಿಟ್ಟು ಸುಮಾರು 1400 ಕವನಗಳನ್ನು ಪತ್ತೆ ಹಚ್ಚಿ ಪ್ರಚಾರ ಮಾಡಿ ಇಡೀ ನಮ್ಮ ದೇಶದಲ್ಲೆಲ್ಲ ಒಂದು ವೇಮನ ಒಂದು ಪ್ರಚಾರವನ್ನ ಮಾಡಿದ್ದಾರೆ. ನಾನು ಇವಾಗ ಅದ್ರ ಬಗ್ಗೆ ಇದೆಲ್ಲ ಮಾತಾಡಿದರೆ ನಾವು ಮುಖ್ಯವಾಗಿ ನಮ್ಮ ಈ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಈಗಾಗಲೇ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ನಿವೇಶನಗಳನ್ನ ನೋಡಿದ್ದೀವಿ. ಕಾರಣಾಂತರಗಳಿಂದ ಹಿಂದೆ ದಾನಿಗಳು ಕೊಟ್ಟಾಗ ಅವು ಪ್ರಯೋಜನ ಆಗಲಿಲ್ಲ. ಅದಕ್ಕೋಸ್ಕರ ಈಗ ಒಂದು ಫ್ರೀಯಾಗಿ ಪುರುಷೋತ್ತಮ ರೆಡ್ಡಿ ಅವರು ಪೆಟ್ರೋಲ್ ಬಂಕ್ ಫ್ರೀಯಾಗಿ ಒಂದು ಸೈಟ್ ಕೊಟ್ಟಿದ್ದಾರೆ. ಅವ್ರಿಗೆ ಚಪ್ಪಾಳೆ ಮುಖಾಂತರ ಶಬರಿಮಲೆ ಹೋಗಿದ್ರೆ ಸದ್ಯಕ್ಕಿಲ್ಲ. ಅದೇ ರೀತಿ ಈಗ ದಾನಿಗಳಿಗಾಗಲೇ 8 ಲಕ್ಷ ರೂಪಾಯಿ ನಿನ್ನೆ ಮೊನ್ನೆಯಿಂದ 1,50,000 25,000 ಹಿಂಗೆಲ್ಲ ದಾನ ಮಾಡಿದ್ದಾರೆ. ನಿವೇಶನವನ್ನು ಮಾತ್ರ ಕೊಟ್ಟಿದ್ದಾದ್ರೆ ಖಂಡಿತವಾಗ್ಲೂ ನಾವು ಪ್ರಯತ್ನ ಮಾಡಿ ಸುಮಾರು 2 ಕೋಟಿ ಬಿಲ್ಡಿಂಗ್ ಅನ್ನು ಕಟ್ಟಿ ಅದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮಾಡ್ತಾ ಇದ್ದೀವಿ. ಈಗಾಗಲೇ ತುಮಕೂರಿನಲ್ಲಿ ಲೇಡೀಸ್ ಹಾಸ್ಟೆಲು, ಜೆಂಟ್ಸ್ ಹಾಸ್ಟೆಲು ಎಲ್ಲ ನಿರ್ಮಾಣ ಅಂತ ಎಂಡಿಂಗ್ ನಲ್ಲಿದ್ದಾವೆ. ಸುಮಾರು ಇಲ್ಲಿಂದನೂ 15-16 ಲಕ್ಷ ರೂಪಾಯಿ ನಾವು ಸಹಾಯ ಮಾಡಿದ್ದೀವಿ. ಕಾರಣ ಏನಂದ್ರೆ ಯೂನಿವರ್ಸಿಟಿ ಇದೆ, ಅಲ್ಲಿ ಮೆಡಿಕಲ್ ಇದೆ, ಎಲ್ಲ ಶಿಕ್ಷಣ ಸಂಸ್ಥೆಗಳಿರೋದ್ರಿಂದ ನಾವು ತುಮಕೂರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಮೊದಲಿಂದ ಕೊಟ್ವಿ. ಕಾರಣ ಏನಂದ್ರೆ ನಾವು ಸಹ ಅಲ್ಲಿ ಡೈರೆಕ್ಟರ್, ಜಿಲ್ಲಾ ನಿರ್ದೇಶಕರು ಈಗಾಗಲೇ ಅವೆಲ್ಲ ನಿರ್ಮಾಣ ಹಂತದಲ್ಲಿ ಈಗ ನಮ್ಮ ತಾಲೂಕಿನಲ್ಲಿ ತಹಶೀಲ್ದಾರ್ ವೈ ರವಿಯವರು ಮಾತನಾಡಿ, ಮಾನವೀಯತೆಯ ದ್ವೀಪ ಶ್ರೀ ವೇಮನವರ ಕೊಡುಗೆ ಸಮಾಜಕ್ಕೆ ಅಪಾರ ಎಂದು ಸ್ಮರಿಸಿದರು. ರೆಡ್ಡಿ ಸಂಘದ ಮುಖಂಡ ರೈತ ಸಂಘದ ಅಧ್ಯಕ್ಷ ನರಸಿಂಹ ರೆಡ್ಡಿ ಅವರು ಮಾತನಾಡಿ, ಸಮುದಾಯದ ಸಂಘಟನೆಗೆ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು. ಮುಂದಿನ ದಿನಗಳಲ್ಲಿ ಸಮುದಾಯ ಹಾಗೂ ಬೇರೆ ಸಮಾಜದ ಮಕ್ಕಳನ್ನು ಸರ್ವತೋಭಿಮುಖವಾಗಿ ಪ್ರಗತಿಗೊಳಿಸಲು ಪ್ರತಿಯೊಬ್ಬರು ಸಹಕರಿಸಬೇಕು ಎಂದು ತಮ್ಮ ಎಲ್ಲ ಸಿಬ್ಬಂದಿಯನ್ನು ಇಲ್ಲೇ ಇಟ್ಟು ಬೆಳಗ್ಗೆಯಿಂದ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಡೆಸ್ತಾ ಇರ್ತಕ್ಕಂಥ ಮಾನ್ಯ ದಂಡಾಧಿಕಾರಿಗಳಾದಂಥ ತಹಶೀಲ್ದಾರ್ ಎನ್.ವೈ. ರವಿ ಅವರಿಗೆ ಸ್ವಾಗತವನ್ನು ವೃತ್ತ ಪ್ರಾಧ್ಯಾಪಕ ಸಣ್ಣರಾಮರೆಡ್ಡಿ ಅವರು ಮಾತನಾಡಿ, ರೆಡ್ಡಿ ಸಮುದಾಯ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು. ಇನ್ನು ತಳ ಸಮುದಾಯಗಳನ್ನು ಜೊತೆಗೂಡಿಸಿಕೊಂಡು ನಡೆಯುವಂತಹ ಮನೋಭಾವ ರೂಢಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ನಮ್ಮ ಸಂಘದ ಪರಿಸ್ಥಿತಿ ಬೇರೆ ಇತ್ತು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ತುಂಬಾ ಅಚ್ಚುಕಟ್ಟ ಬಹಳ ಚೆನ್ನಾಗಿದೆ. ಯಾಕಂದ್ರೆ ಈಗಾಗಲೇ ಹಿಂದೆ ತಮ್ಗೆಲ್ಲ ಗೊತ್ತಿರಂಗೆ ನಾವು ಹಿಂದೆ ಕಾರ್ಯಕ್ರಮದಲ್ಲೇ ನಾವೆಲ್ಲರೂ ನೋಡು. ಸಂಘದ ಉಪಾಧ್ಯಕ್ಷ ಧನಂಜಯ ರೆಡ್ಡಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖಂಡ ರಾಮಾಂಜನ್ ರೆಡ್ಡಿ, ಸುಬ್ಬಾರೆಡ್ಡಿ ಮಾತನಾಡಿದರು. ಅನ್ಸ್ಕೋಬೇಕಾದ್ರೆ ಇದೇ ತಿಂಗಳು 25ನೇ ತಾರೀಕು ನಮ್ಮ BK ಹಳ್ಳಿಯಲ್ಲಿ 614ನೇ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ಎಲ್ಲರಿಗೂ ಆಹ್ವಾನವನ್ನು ಕೊಡ್ತಾ ಇದ್ವಿ. ತಪ್ಪದೆ ನೀವೆಲ್ಲರೂ ಬರಬೇಕು, ಬಂದು ನಮ್ಮ ಹಳ್ಳಿಯ ಜನರನ್ನು ಆಶೀರ್ವಾದ ಮಾಡಬೇಕು, ಬಂದು ನಮ್ಮ ಪ್ರೋಗ್ರಾಮ್ ಅನ್ನು ಸಕ್ಸಸ್ ಮಾಡಬೇಕು. ರೆಡ್ಡಿ ಸಂಘದ 2024ನೇ ಸಾಲಿನ ದಿನದರ್ಶಿಕೆ ಬಿಡುಗಡೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ADLR ಚಂದ್ರಶೇಖರ್, ಸಮುದಾಯದ ರೈತ ಸಂಘದ ಅಧ್ಯಕ್ಷ ನಾಗಭೂಷಣ್ ರೆಡ್ಡಿ, ಸಂಘದ ಕಾರ್ಯದರ್ಶಿ ಸಂಗೀತ ನಾಗಾರ್ಜುನ ರೆಡ್ಡಿ, ಇನ್ನು ಮುಖಂಡರಾದ ಶಂಕರ್ ರೆಡ್ಡಿ, ಚಿಂತಲ್ ರೆಡ್ಡಿ, ಡಾಕ್ಟರ್ ಧೀರಜ್ ಕುಮಾರ್, ರಾಮಾಂಜನ್ ರೆಡ್ಡಿ, ಅಲ್ಲೂರು ಪುರುಷೋತ್ತಮ, ಆದಿನಾರಾಯಣ ರೆಡ್ಡಿ, GT ರೆಡ್ಡಿ, R ಮಂಜುನಾಥ್ ರೆಡ್ಡಿ, ಮೇಷು ರಾಮಾಂಜನ ರೆಡ್ಡಿ, BK ಹಳ್ಳಿ ಬೋರ್ವೆಲ್ ಮಂಜು, ಸಿಮೆಂಟ್ ಮಂಜು, ಒಳ್ಳೂರು ರಾಂಬಾಬು ಮತ್ತು ಪೆದ್ದರೆಡ್ಡಿ, JCB ಸುಬ್ಬರೆಡ್ಡಿ, ಪೋಲೇನಹಳ್ಳಿ ಶ್ರೀನಿವಾಸ ರೆಡ್ಡಿ, YSR ರಾಮಲಿಂಗರೆಡ್ಡಿ, ನರ್ಸರೆಡ್ಡಿ, ಮಲ್ಲೇಶ್, ಹೊಸಹಳ್ಳಿ ಮಂಜು, ಉಮ್ಮಘಟ್ಟ ರಾಮಾಂಜನ ರೆಡ್ಡಿ, ಜರ್ಸಿ ಹನುಮಂತ ರೆಡ್ಡಿ, ದೈವದೀನಂ ರೆಡ್ಡಿ, ರಾಮಕೃಷ್ಣ ರೆಡ್ಡಿ, ರೊಪ್ಪ ನಾಗಭೂಷಣ್ ಸೇರಿದಂತೆ ರೆಡ್ಡಿ ಸಂಘದ ಪದಾಧಿಕಾರಿಗಳು ಹಾಗೆ ಸದಸ್ಯರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು.